ನಮಸ್ಕಾರ ಎನ್ಆರ್ ಪ್ರಾಪರ್ಟೀಸ್ ಎಲ್ಲ ವೀಕ್ಷಕರಿಗೂ ನಾವು ಇವತ್ತು ನಿಮಗೆ ಇನ್ನೊಂದು ಡ್ಯೂಪ್ಲೆಕ್ಸ್ ಪ್ರಾಪರ್ಟಿನ ತೋರ್ಸಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಮುಂದೆ ಬಂದ್ಬಿಟ್ಟು ಇದು 40 ಫೀಟ್ ರೋಡ್ ಇದೆ. ಸೊ ಇದಕ್ಕೆ ಅಟ್ಯಾಚ್ ಆಗಿರೋ ಅಂತ ಒಂದು ಪ್ರಾಪರ್ಟಿನ ತೋರ್ಸಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದರ ಡೈಮೆನ್ಷನ್ ಬಂದ್ಬಿಟ್ಟು ಇದು 30-40 ಆಗಿದೆ ಆ್ಯಂಡ್ ಇದು ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ಆಗಿದೆ. ಸೊ ಬನ್ನಿ ಈ ಪ್ರಾಪರ್ಟಿ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಸೊ ಫ್ರಂಟ್ ಎಲಿವೇಶನ್ ಎಲ್ಲ ನೋಡ್ತಿದ್ದೀರಲ್ಲ, ಎಷ್ಟು ಚೆನ್ನಾಗಿದೆ. ಫುಲ್ ಕವರೇಜ್ ಗೇಟ್ ಇದೆ ಆ್ಯಂಡ್ ಎರಡೂ ಸೈಡಲ್ಲಿ ಪ್ಯಾಸೇಜ್ ಕೂಡ ಇದೆ. ಸೊ ಇದು ಬಂದ್ಬಿಟ್ಟು ಈ ಪ್ರಾಪರ್ಟಿಯ ಪಾರ್ಕಿಂಗ್ ಲಾಟ್, ಗ್ರೌಂಡ್ ಫ್ಲೋರ್. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಲಾಟ್ ಜೊತೆ ಒಂದು 1 RK ಕೂಡ ಇದೆ. ಫುಲ್ ಕವರೇಜ್ ಗೇಟ್ ಇದೆ ನೋಡ್ತಿದ್ದೀರಲ್ಲ, ಅಂಡ್ ಇದು ಸ್ಲೈಡಿಂಗ್ ಗೇಟ್ ಇದೆ. ಸೊ ಈ ಕಡೆ ಒಂದು ಸಿಲಿಂಡರ್ ಯೂನಿಟ್ಗೆ ಅಂತ ಹೇಳಿ ಸ್ಪೇಸ್ನ ಇವರು ಕೊಟ್ಟಿದ್ದಾರೆ. ಇಲ್ಲಿ ಬೋರ್ವೆಲ್ ಕನೆಕ್ಷನ್ ಇದೆ ನಿಮಗೆ. ಸೊ ವಾಟರ್ ಯಾವಾಗ ಬೇಕಾವಾಗ ಸಿಗುತ್ತೆ. ಆ್ಯಂಡ್ ಈ ಪಾರ್ಕಿಂಗ್ ಲಾಟಲ್ಲಿ ನೀವು ಆರಾಮ್ಸೆ ಒಂದು 2-3 ಕಾರ್ ಮತ್ತು 2 ವೀಲರ್ಸ್ನ ಇಲ್ಲಿ ಪಾರ್ಕ್ ಮಾಡ್ಬೋದು. ಈ ಪ್ರಾಪರ್ಟಿಯಲ್ಲಿ ಎಲ್ಲ ಫ್ಲೋರ್ಗೂ ನಿಮಗೆ ಲಿಫ್ಟ್ ಆಕ್ಸೆಸ್ ಸಿಗುತ್ತೆ. ಸೊ ನಾನು ಹೇಳ್ತಿದ್ದಂಥ 1 RK ಇದೆ. ಸೊ ಇಲ್ಲಿ ಒಂದು ಸ್ಪೇಷಿಯಸ್ ಆಗಿರೋ ಹಾಲ್ ಇದೆ, ಒಂದು ಅಟ್ಯಾಚ್ ಬಾತ್ರೂಮ್ ಇದೆ, ಕಿಚನ್ನ ಕೂಡ ನೀವು ಇಲ್ಲಿ ಸೆಟಪ್ ಮಾಡ್ಕೋಬಹುದು. ಸೊ ಇದನ್ನ ರೆಂಟಲ್ಗೆ ಅಂತ ಯೂಸ್ ಮಾಡ್ಕೋಬಹುದು ಅಥವಾ ಆಫೀಸ್ ಸ್ಪೇಸ್ನಾಗಿ ಕನ್ವರ್ಟ್ ಮಾಡ್ಕೋಬಹುದು. ಸೊ ಒಳ್ಳೆ ಜಾಗನ ಅವರು ನಿಮಗೆ ಕೊಟ್ಟಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ. ಸೊ ಇದು ಬಂದ್ಬಿಟ್ಟು ಮೀಟರ್ ಬೋರ್ಡ್, ಸಪ್ರೇಟ್ ಆಗಿ ಮೀಟರ್ ಬೋರ್ಡ್ ಇದೆ. ಸೊ ಗ್ರೌಂಡ್ ಫ್ಲೋರ್ನ ನೋಡಿದ್ವಿ, ಇಲ್ಲಿ ಪಾರ್ಕಿಂಗ್ ಲಾಟ್ ಜೊತೆ ಒಂದು 1 RK ಇತ್ತು. ಸೊ ಫಸ್ಟ್ ಫ್ಲೋರ್ನ ಕೂಡ ನೋಡೋಣ ಈಗ. ಸೊ ಇಲ್ಲಿ ಕೆಳಗಡೆ ಎಲ್ಲ ಗ್ರಾನೈಟ್ ಇಂದ ಫ್ಲೋರಿಂಗ್ ಮಾಡಿದ್ದಾರೆ. ಸೊ ಇಲ್ಲಿ ಪಕ್ಕದಲ್ಲಿ ಇಟಾಲಿಯನ್ ಮಾರ್ಬಲ್ ಅಂಡ್ ವೆಟ್ರಿಫೈಡ್ ಟೈಲ್ಸ್ ಕಾಂಬಿನೇಷನ್ ಅಲ್ಲಿ ಇದೆ ಈ ಡಿಸೈನ್ ಎಲ್ಲ. ಮೇಲೆ ಎಲ್ಲ ನೋಡ್ತಿದ್ದೀರ ವಿನಿಯರ್ ವುಡ್ ಶೀಟ್ ಇಂದ ಕವರ್ ಮಾಡಿರುವಂಥದ್ದು ಒಂದು ಡಿಸೈನ್ ಇದೆ. ಅಂಡ್ ಇಲ್ಲಿ ಪಕ್ಕದಲ್ಲಿ SS ರೈಲಿಂಗ್ ಜೊತೆ ಟಫ್ ಅಂಡ್ ಗ್ಲಾಸ್ ಕಾಂಬಿನೇಷನ್ ಅಲ್ಲಿ ಈ ಸ್ಟೇರ್ ಕೇಸ್ ಇದೆ. ಸೊ ಇದು ಬಂದ್ಬಿಟ್ಟು ಎಂಟ್ರೆನ್ಸ್ ಹಿಂಗಿರುತ್ತೆ. ಇದು ಈಸ್ಟ್ ಫೇಸಿಂಗ್ ಆಗಿದೆ. ಮೇನ್ ಡೋರ್ ಎಲ್ಲ ಪೂರ್ತಿ ಟೀಕ್ ವುಡ್ ಇಂದ ಮಾಡಿದ್ದಾರೆ. ತುಂಬಾ ಯೂನಿಕ್ ಆಗಿ ಡೋರ್ ಡಿಸೈನ್ ಕೂಡ ಇದೆ. ಆಂಟಿಕ್ ಹ್ಯಾಂಡಲ್ ಇದೆ ಅದರ ಜೊತೆಗೆ. ಸೊ ಈ ಮೇನ್ ಡೋರ್ ಬಂದ್ಬಿಟ್ಟು 8 ಫೀಟ್ ಹೈಟ್ ಆಗಿರುತ್ತೆ. ಸೊ ಇಲ್ಲಿ ಎಂಟರ್ ಆದ ತಕ್ಷಣ ಸ್ಪೇಷಿಯಸ್ ಆಗಿರುವಂತ ಹಾಲ್ ಇದೆ. ಮೇಲೆ ಫುಲ್ ಕಲರ್ಫುಲ್ ಆಗಿರುವಂತ ಲೈಟ್ ಸೆಟಪ್ಸ್ ಇದೆ. ಸೊ ಹಾಲಲ್ಲಿ ಒಂದು ದೊಡ್ಡ TV ಯೂನಿಟ್ ಇದೆ. ಸೊ ಫ್ಯಾಮಿಲಿಯವ್ರ ಜೊತೆ ಕೂತ್ಕೊಂಡು ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಹೇಳಿ TV ಯೂನಿಟ್ನ ಕೂಡ ವಿನಿಯರ್ ವುಡ್ ಶೀಟ್ ಇಂದಾನೆ ಮಾಡಿದ್ದಾರೆ. ಕೆಳಗೆಲ್ಲ ಫ್ಲೋರಿಂಗ್ ನ ನೋಡ್ತಿದ್ದೀರಲ್ಲ, ಎಲ್ಲ ಇಟಾಲಿಯನ್ ಮಾರ್ಬಲ್ ಇಂದ ಮಾಡಿದ್ದಾರೆ. ಸೊ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಈ ಮನೆನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಪೂಜಾ ರೂಮ್. ಇದು ಕೂಡ ಟೀಕ್ ವುಡ್ ಇಂದ ಮಾಡಿದ್ದಾರೆ. ಅಂಡ್ ಮಿಡಲ್ ಅಲ್ಲಿ ಇಲ್ಲಿ ಟಫ್ ಅಂಡ್ ಗ್ಲಾಸ್ ಜೊತೆ ಕಾಂಬಿನೇಷನ್ ಇದೆ. ಇಲ್ಲಿ ಪೂಜಾ ರೂಮ್ ಪಕ್ಕದಲ್ಲಿ ನಮಗೆ ಒಂದು ಸ್ಪೇಷಿಯಸ್ ಆಗಿರೋ ಮಾಡರ್ನ್ ಟ್ರೆಂಡ್ ತಕ್ಕಾಗೆ ಕಿಚನ್ ಸೆಟಪ್ ಇದೆ. ಸೊ ಇಲ್ಲಿ ಸಾಕಷ್ಟು ಸ್ಟೋರೇಜ್ ಯೂನಿಟ್ಸ್ ಇದೆ, ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಇದೆ. ಸೊ ಇಲ್ಲಿ ಮಧ್ಯದಲ್ಲಿ ಏನ್ ಸ್ಪೇಸ್ ಇದು ಅಂತ ಅಂದ್ರೆ, ಈ ಸ್ಪೇಸ್ ಬಂದ್ಬಿಟ್ಟು ಒಂದು ಓವನ್ ಮತ್ತೆ ಸ್ಟವ್ಗೆ ಅಂತ ಹೇಳಿ ಈ ಸ್ಪೇಸ್ ನ ಇವರು ಹಿಂಗೆ ಕೊಟ್ಟಿದ್ದಾರೆ.
ಸೊ ಇದು ಬಂದ್ಬಿಟ್ಟು ಯುಟಿಲಿಟಿ. ಸೊ ಇಲ್ಲಿ ವಾಷಿಂಗ್ ಎಲ್ಲ ಈ ಸ್ಪೇಸ್ನ ನೀವು ಯುಟಿಲೈಸ್ ಮಾಡ್ಕೋಬಹುದು. ಸೊ ಯುಟಿಲಿಟಿ ಅಂತೂ ಪೂರ್ತಿಯಾಗಿ ಕವರ್ ಆಗೋಗಿದೆ. ಗೇಟ್ಸ್ ಮತ್ತೆ ವಿಂಡೋಸ್ ಎಲ್ಲ ಇದೆ, ಫುಲ್ ವಾಲ್ ಇಂದಾನು ಕವರ್ ಮಾಡಿದ್ದಾರೆ ಇದನ್ನ. ಸೊ ಇದು ಬಂದ್ಬಿಟ್ಟು ಡೈನಿಂಗ್ ಏರಿಯಾ, ಕಿಚನ್ ಪಕ್ಕದಲ್ಲೇ ಇದೆ. ಸೊ ಒಂದು ಸ್ಪೇಷಿಯಸ್ ಆಗಿರೋ ಡೈನಿಂಗ್ ಏರಿಯಾ ಇದೆ, ಹಿಂದೆ ವಿಂಡೋಸ್ ಇದೆ ಅಂಡ್ ಇಲ್ಲಿ ಕೂಡ ಸ್ಟೋರೇಜ್ ಯೂನಿಟ್ಸ್ ಎಲ್ಲ ಇದೆ. ಸೊ ಸಾಕಷ್ಟು ಸ್ಟೋರ್ ಮಾಡ್ಬೋದು ನೀವು ಇಲ್ಲಿ ಡೈನಿಂಗ್ ಏರಿಯಾ ಅಲ್ಲಿ ಕೂಡ. ಸೊ ಇಲ್ಲಿ ಒಂದು ಸಿಂಕ್ ಬರುತ್ತೆ. ಈ ಕಡೆ ಬಂದ್ರೆ ಒಂದು ಅಟ್ಯಾಚ್ಡ್ ಒಂದು ಕಾಮನ್ ಬಾತ್ರೂಮ್ ಇದೆ ಇಲ್ಲಿ. ಸೊ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ಅಂಡ್ ಈ ಮನೆ ಪೇಂಟ್ ನ ನೀವೆಲ್ಲ ನೋಡ್ತಿರ್ಬೋದು, ಇದು ಕಸ್ಟಮೈಸೇಬಲ್ ಆಗಿದೆ, ರಾಯಲ್ ಪೇಂಟ್ ಬರುತ್ತೆ. ನಿಮಗ್ ತಕ್ಕಂಗೆ, ನಿಮಗ್ ಟೇಸ್ಟ್ ಬೇಕಾದಂಗೆ ಕಲರ್ನ ನೀವು ಇಲ್ಲಿ ಪೇಂಟ್ ಮಾಡ್ಬೋದು. ನಾನು ಹೇಳ್ದಂಗೆ ಎಲ್ಲ ಫ್ಲೋರ್ಗೂ ಲಿಫ್ಟ್ ಆಕ್ಸೆಸ್ ಇದೆ ಇಲ್ಲಿ. ಸೊ ಫಸ್ಟ್ ಫ್ಲೋರ್ನ ನೋಡಿದ್ವಿ, ಇಲ್ಲಿ ಒಂದು ಹಾಲ್ ಮತ್ತೆ ಒಂದು ಕಿಚನ್ ಡೈನಿಂಗ್ ಏರಿಯಾ ಇತ್ತು. ಸೊ ಈಗ ಸೆಕೆಂಡ್ ಫ್ಲೋರ್ನ ಕೂಡ ನೋಡೋಣ. ಸೊ ಸ್ಟೇರ್ ಕೇಸ್ ಕೆಳಗಡೆ ಸಾಕಷ್ಟು ಸ್ಟೋರೇಜ್ ಯೂನಿಟ್ಸ್ ಇದೆ. ಅಲ್ಲಿ ಇಲ್ಲಿ ಕಾಣಿಸ್ದಂಗೆ ಇಲ್ಲಿ ಎಲ್ಲಾನು ಸ್ಟೋರ್ ಮಾಡ್ಬೋದು. ಸೊ ಸ್ಟೇರ್ ಕೇಸ್ ಅಲ್ಲಿ ಕೂಡ ಪಕ್ಕದಲ್ಲಿ ಎಲ್ಲ SS ರೈಲಿಂಗ್ ಇದೆ, ಅದ್ರ ಜೊತೆಗೆ ಟಫ್ ಅಂಡ್ ಗ್ಲಾಸ್ ಕೂಡ ಇದೆ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಫ್ಲೋರ್. ಸೊ ಇಲ್ಲಿ ನಿಮ್ಗೆ 2 ಬೆಡ್ರೂಮ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಬೆಡ್ರೂಮ್. ಸ್ಪೇಷಿಯಸ್ ಆಗಿದೆ ಅಲ್ವಾ ತುಂಬಾ. ಅಂಡ್ ಎಲ್ಲ ಕಡೆ ಕಲರ್ಫುಲ್ ಲೈಟ್ಸ್ ಇದೆ, ಕಲರ್ ಚೇಂಜ್ ಆಗ್ತಾನೆ ಇದೆ ಆ ಲೈಟ್ದು. ಇದೆಲ್ಲ ವಿನಿಯರ್ ವುಡ್ ಶೀಟ್ ಇಂದ ಕವರ್ ಮಾಡಿರುವಂತ TV ಯೂನಿಟ್ಸ್ ಇದೆ. ಸೊ ಇಲ್ಲಿ ಒಂದು ಸ್ಟಡಿ ಟೇಬಲ್ ಅಥವಾ ವರ್ಕ್ ಟೇಬಲ್ಗೆ ಅಂತ ಹೇಳಿ ಸ್ಪೇಸ್ನ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಬುಕ್ಸು ಮತ್ತೆ ಏನಾದರೂ ಬೇಕಾದಂಥ ವಸ್ತುಗಳನ್ನ ಸ್ಟೋರ್ ಮಾಡೋಕ್ಕೆ ಅಂತ ಹೇಳಿ ಸ್ಪೇಸ್ ಇದೆ. ಸೊ ಇಲ್ಲಿ ಒಂದು ಕಾಟ್ ಕೂಡ ಆಲ್ರೆಡಿ ಸೆಟಪ್ ಮಾಡಿದ್ದಾರೆ. ಆ ಕಡೆ ಸಾಕಷ್ಟು ಕಬರ್ಡ್ಸ್ ಇದೆ ಸ್ಟೋರೇಜ್ಗೆ ಅಂತ ಹೇಳಿ, ಮೇಲೆ ಕೂಡ ಇದೆ. ಸೊ ಇಲ್ಲಿ ಒಂದು ಡ್ರೆಸ್ಸಿಂಗ್ ಮಿರರ್ನ ಎಲ್ಲ ಇಲ್ಲಿ ಸೆಟಪ್ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ ಇಲ್ಲಿ. ಸೊ ಇಲ್ಲಿ ಕಿಟಕಿ ಇದೆ ವೆಂಟಿಲೇಷನ್ಗೆಲ್ಲ. ಸೊ ಇದು ಬಂದ್ಬಿಟ್ಟು ಅಟ್ಯಾಚ್ಡ್ ಬಾತ್ರೂಮ್. ಸೊ ಇಲ್ಲೆಲ್ಲ ನೋಡ್ತಿದ್ರಲ್ಲ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಇವರು ಯೂಸ್ ಮಾಡಿದ್ದಾರೆ. ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ ಎಲ್ಲ, ಜೆಟ್ ಸ್ಪ್ರೇ ಎಲ್ಲ. ಸೊ ಈ ಕಡೆ ಬಂದ್ರೆ ಬಾಲ್ಕನಿಗೆ ಆಕ್ಸೆಸ್ ಇದೆ. ಸ್ಪೇಷಿಯಸ್ ಆಗಿರೋ ಬಾಲ್ಕನಿ ಇದೆ. ಮೇಲೆ ಅಲ್ಲಿ ಚಿಕ್ಕ ಚಿಕ್ಕ ಸ್ಪಾಟ್ ಲೈಟ್ಸ್ನ ಕೂಡ ಹಾಕಿದ್ದಾರೆ. ರಾತ್ರಿ ಕೂಡ ನೀವು ಇಲ್ಲಿ ಲೈಟ್ ಅಲ್ಲಿ ವಾಕ್ ಎಲ್ಲ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್. ತುಂಬಾನೇ ಸ್ಪೇಷಿಯಸ್ ಆಗಿದೆ. ನಾನಂತರೂ ಇಷ್ಟು ಸ್ಪೇಷಿಯಸ್ ಆಗಿರೋ ಬೆಡ್ರೂಮ್ನ ಇವತ್ತು ನೋಡ್ತಿದ್ದೀನಿ. ತುಂಬಾ ಜಾಗ ಇದೆ ಇಲ್ಲಿ ಓಡಾಡಕ್ಕೆಲ್ಲ. ಅಂಡ್ ಇಲ್ಲಿ ಕೂಡ ಕಾಟ್ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಸಾಕಷ್ಟು ಕಬರ್ಡ್ಸ್ ಇದೆ. ಅಂಡ್ ಆ ಕಬರ್ಡ್ ಹ್ಯಾಂಡ್ಲಿಂಗ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಇಲ್ಲಿ ಚಿಕ್ಕ ಚಿಕ್ಕ ಬಟನ್ಸ್ ಇದೆ, ಅದನ್ನೆಲ್ಲ ಓಪನ್ ಮಾಡೋಕ್ಕೆ ಅಂತ ಹೇಳಿ. ಇಲ್ಲಿ ಪಕ್ಕದಲ್ಲಿ ಒಂದು ಸ್ಟಡಿ ಟೇಬಲ್ ಅಥವಾ ವರ್ಕ್ ಟೇಬಲ್ ಆಗಿ ಇದನ್ನ ನೀವು ಯೂಸ್ ಮಾಡ್ಕೋಬಹುದು, ಅಥವಾ ಒಂದು ಚಿಕ್ಕ ಲೈಬ್ರರಿ ಅಂತ ಹೇಳೂ ಮಾಡ್ಕೋಬಹುದು ನೀವು ಇದನ್ನ. ಸೊ ಇದು ಬಂದ್ಬಿಟ್ಟು TV ಯೂನಿಟ್. ಮೇಲೆ ಎಲ್ಲ ಫಾಲ್ ಸೀಲಿಂಗ್ ಎಲ್ಲ ಆಲ್ರೆಡಿ ಆಗೋಗಿದೆ. ಸೊ ಇದು ಬಂದ್ಬಿಟ್ಟು ಡ್ರೆಸ್ಸಿಂಗ್ ಮಿರರ್. ಇಲ್ಲಿ ಕೂಡ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಎಲ್ಲ ಸೇಮ್ ಫಿಟ್ಟಿಂಗ್ಸ್ ಬರುತ್ತೆ. ಒಳ್ಳೆ ಕ್ವಾಲಿಟಿ ಫಿಟ್ಟಿಂಗ್ಸ್ನ ಇವರು ಯೂಸ್ ಮಾಡಿದ್ದಾರೆ ಮನೆಗೆ. ಅಂಡ್ ಸ್ವಿಚ್ ಬೋರ್ಡ್ಸ್ ಎಲ್ಲ GM'ದಿದೆ, ಗ್ರೇ ಕಲರಲ್ಲಿದೆ.
ಸೊ ಈಗ ಸೆಕೆಂಡ್ ಫ್ಲೋರ್ ಕೂಡ ನೋಡಿದ್ವಿ. ಇಲ್ಲಿ 2 ರೂಮ್ ಇತ್ತು, ಒಂದು ಮಾಸ್ಟರ್ ಬೆಡ್ರೂಮ್ ಇತ್ತು, ಇನ್ನೊಂದು ಕಿಡ್ಸ್ ರೂಮ್ ಅಂತ ಅನ್ಬೋದು. ಸೊ ಥರ್ಡ್ ಫ್ಲೋರ್ನ ಇವಾಗ ನೋಡಕ್ ಹೋಗ್ತಿದೀವಿ ನಾವು. ಸೊ ಥರ್ಡ್ ಫ್ಲೋರ್ ಅಲ್ಲಿ ಕೂಡ 2 ಬೆಡ್ರೂಮ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಬೆಡ್ರೂಮ್. ಸೊ ಇಲ್ಲೆಲ್ಲ ಹಿಂದೆ ಒಂದು ವುಡನ್ ಟಚ್ ಜೊತೆ ಒಂದು ವುಡನ್ ಲುಕ್ ಡಿಸೈನ್ ಆಗಿ ಕೊಟ್ಟಿದ್ದಾರೆ ಈ ರೂಮ್ಗೆ. ಇಲ್ಲೆಲ್ಲ ಸಾಕಷ್ಟು ಕಬರ್ಡ್ಸ್ ಇದೆ ಅಂಡ್ ಕಬರ್ಡ್ ಹ್ಯಾಂಡ್ಲಿಂಗ್ ಎಲ್ಲ ರೂಮಲ್ಲಿ ಒಂಥರ ಡಿಫ್ರೆಂಟ್ ಆಗಿದೆ, ಸೇಮ್ ಆಗಿಲ್ಲ ಎಲ್ಲ ಕಡೆ. ಸೊ ಎಲ್ಲ ರೂಮಲ್ಲೂ ಕಾಟ್ ಆಲ್ರೆಡಿ ಫಿಟ್ ಮಾಡಿದ್ದಾರೆ. ಸೊ ವರ್ಕ್ ಟೇಬಲ್, ಸೊ ಇಲ್ಲಿ ಇನ್ನೊಂದು ಬಾಲ್ಕನಿ ಇದೆ. ಸೊ ಯೂಶಲಿ ಮನೇಲಿ 1 ಬಾಲ್ಕನಿ ಇರುತ್ತೆ, ಬಟ್ ಈ ಮನೆಯಲ್ಲಿ 2 ಬಾಲ್ಕನಿಗಳಿದೆ. ಸೊ ಇದು ಬಂದ್ಬಿಟ್ಟು ಅಟ್ಯಾಚ್ಡ್ ಬಾತ್ರೂಮ್. ಸೊ ಇಲ್ಲಿ ಬೆಡ್ ಮುಂದೆನೆ ಒಂದು ಟಿವಿ ಯೂನಿಟ್ ಕೂಡ ಇದೆ. ಸೊ ಇದು ಬಂದ್ಬಿಟ್ಟು ಇನ್ನೊಂದು ಮಾಸ್ಟರ್ ಬೆಡ್ರೂಮ್. 2 ಮಾಸ್ಟರ್ ಬೆಡ್ರೂಮ್ ಇದೆ ಇಲ್ಲಿ ಅಂಡ್ 2 ಬೆಡ್ರೂಮ್ಸ್ ಇದೆ. ಅದನ್ನ ಕಿಡ್ಸ್ ರೂಮ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು, ಇಲ್ಲ ಗೆಸ್ಟ್ ರೂಮ್ ಆಗಿ ಮಾಡ್ಕೋಬಹುದು. ಇಲ್ಲಿ ಕೂಡ ಕಾಟ್ ಇದೆ. ನಾನು ಆಗ್ಲೇ ಹೇಳ್ದಂಗೆ ಎಲ್ಲ ಕಬರ್ಡ್ಸ್ ಹ್ಯಾಂಡ್ಲಿಂಗು ಡಿಫ್ರೆಂಟ್ ಆಗಿದೆ ಅಂಡ್ ಕಬರ್ಡ್ಸ್ ಕೂಡ ತುಂಬಾ ಡಿಫ್ರೆಂಟ್ ಡಿಸೈನ್ಸ್ ಅಲ್ಲಿ ಮಾಡಿದ್ದಾರೆ. ಮೇಲೇನೂ ಸ್ಪೇಸ್ ಇದೆ, ಇಲ್ಲೂ ಎಲ್ಲ ಸ್ಪೇಸ್ ಇದೆ. ಸೊ ಸ್ಟೋರ್ ಮಾಡಕ್ಕೆ ಸಿಕ್ಕಾಪಟ್ಟೆ ಜಾಗ ಇದೆ ಮನೇಲಿ. ಪ್ರತಿಯೊಂದು ರೂಮಲ್ಲೂ ಒಂದು ಡಿಫ್ರೆಂಟ್ ಆಗಿರುವಂತ ಬ್ಯಾಕ್ ಗ್ರೌಂಡ್ ಡಿಸೈನ್ಸ್ ಇದೆ. ಇಲ್ಲಿ ಇದು ಟಿವಿ ಯೂನಿಟ್. ಸೊ ಇಲ್ಲಿ ಒಂದು ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಇದು ಅಟ್ಯಾಚ್ಡ್ ಬಾತ್ರೂಮ್. ಸೊ ಥರ್ಡ್ ಫ್ಲೋರ್ನ ಕೂಡ ನಾವು ನೋಡಿದ್ವಿ. ಈಗ ಬನ್ನಿ ಟೆರೆಸ್ ಹೆಂಗಿದೆ ಅಂತ ನೋಡ್ಕೊಂಡು ಬರೋಣ. ಎಲ್ಲ ಕಡೆನೂ ಫಾಲ್ ಸೀಲಿಂಗ್ ಆಲ್ರೆಡಿ ಆಗೋಗಿದೆ ಅಂಡ್ ಎಲ್ಲ ಫ್ಲೋರ್ ಎಂಟ್ರೆನ್ಸ್ ಅಲ್ಲಿ ಕೂಡ ಒಂದು ವಿಂಡೋ ಇದೆ. ಸೊ ಇದು ಬಂದ್ಬಿಟ್ಟು ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಸ್ಪೇಸ್ನ ನೀವು ಹೋಮ್ ಥಿಯೇಟರ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಅಥವಾ ಜಿಮ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಯಾವ್ದಾದ್ರು ಗೆಸ್ಟ್ ರೂಮ್ ಇಲ್ಲ ಪಾರ್ಟಿ ಹಾಲ್, ನಿಮ್ಗೆ ಯಾವ್ದಕ್ ಬೇಕೋ ಅದಕ್ಕೆ ಕಸ್ಟಮೈಸ್ ಮಾಡ್ಕೊಳ್ಳಿ ಅಂತಾನೆ ಇಷ್ಟೊಂದು ಸ್ಪೇಸ್ನ ನಿಮ್ಗೆ ಹಾಗೆ ಬಿಟ್ಟಿದ್ದಾರೆ. ಸೊ ಈ ರೂಮ್ಗೆ ಅಟ್ಯಾಚ್ಡ್ ಆಗಿರುವಂಥದ್ದು ಇದು ಬಾತ್ರೂಮ್. ಬಾತ್ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ ಆಕ್ಚುಲಿ. ಸೊ 30-40 ಪ್ರಾಪರ್ಟಿ ಇದು ಪೂರ್ತಿಯಾಗಿ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ ಸ್ಪೇಸ್ಗೆ ಅಂತ. ಸೊ ಇದು ಬಂದ್ಬಿಟ್ಟು ಟೆರೆಸ್ ವ್ಯೂ ತುಂಬಾ ಚೆನ್ನಾಗಿದೆ. ಇಲ್ಲಿಂದ ಸುತ್ತಮುತ್ತಲು ಗ್ರೀನರಿ ಆಗಿದೆ. ಸಿಟಿಯಿಂದ ಒಳ್ಳೆ ಎಸ್ಕೇಪ್ ಇಲ್ಲಿ ಬಂದು ಸ್ಟೇ ಮಾಡೋರ್ಗೆ, ಇಲ್ಲಿ ಬಂದು ಇರೋರ್ಗೆ. ಸೊ ಇಲ್ಲಿ ಮೇಲೆ ಹೋದ್ರೆ ಒಂದು ಓವರ್ ಹೆಡ್ ಟ್ಯಾಂಕ್ ಇದೆ ಅಂಡ್ ಅದ್ರ ಪಕ್ಕದಲ್ಲಿ ಒಂದು ಲಿಫ್ಟ್ ರೂಮ್ ಕೂಡ ಇದೆ. ವೀಕ್ಷಕರೇ, ಇವತ್ತು ನೋಡಿದ್ರಿ ನಾವು ನಿಮಗೆ ಇನ್ನೊಂದು ಬ್ಯೂಟಿಫುಲ್ ಆದಂಥ ಪ್ರಾಪರ್ಟಿನ ತೋರಿಸಿದ್ದೀವಿ. ಇದು 30-40 ಪ್ರಾಪರ್ಟಿ. ಸೊ ಈ ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ಬನಶಂಕರಿ 6th ಸೆಕೆಂಡ್ ಬ್ಲಾಕ್ ಅಲ್ಲಿದೆ ಆ್ಯಂಡ್ ಇದರ ಸುತ್ತಮುತ್ತಲು ನಿಮಗೆ ಒಳ್ಳೆ ವೆಲ್ ನೋನ್ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್ ಇದೆ. NPS ಸ್ಕೂಲ್ ಇದೆ, ಪ್ರೆಸಿಡೆನ್ಸಿ ಸ್ಕೂಲ್ ಇದೆ. ಸೊ ಇಲ್ಲಿ ಮುಂದೆ ನಾನು ನಿಮಗೆ ಇನ್ನೊಂದು ಹೈಲೈಟ್ ಕೂಡ ಹೇಳಿದ್ದೆ, ಇದಕ್ಕೆ ಅಟ್ಯಾಚ್ಡ್ ಆಗಿರುವಂಥ ರೋಡು 40 feet ರೋಡ್ ಆಗಿದೆ. ಸೊ ಈ ಪ್ರಾಪರ್ಟಿನ ಕಂಪ್ಲೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಿ
ಈ ಪ್ರಾಪರ್ಟಿ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ತಕ್ಷಣ ಕರೆ ಮಾಡಿ ಈ ಪ್ರಾಪರ್ಟಿನ ನಿಮ್ದಾಗಿಸ್ಕೊಳ್ಳಿ. ಆ್ಯಂಡ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಲೇಬೇಡಿ. ಧನ್ಯವಾದಗಳು.